ಇನ್ನೊಂದು ಸುಂದರವಾದ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ವ್ಯಾಸರಾಜರು. ನಾನಾ ಅಂತಿದೆ ನೋಡಿ, ಅದನ್ನು ನಾ ಪ್ಲಸ್ ಅನ ಅಂತ ಮಾಡಿಬಿಟ್ರೆ ನಾನಾ ಅಂತ ಆಗಿಬಿಡ್ತದೆ. ಏನು ನಾ ಪ್ಲಸ್ ಅನ ಅಂದರೆ ಏನು? ಅನ ಅಂತಂದರೆ ಮುಖ್ಯ ಪ್ರಾಣದೇವರು. ಪ್ರಾಣನಲ್ಲಿ ಪ್ರ ಅಣತಿ ಇತಿ ಪ್ರಾಣ, ಪ್ರಕೃಷ್ಟೇನ ಅಣತಿ, ಚೆನ್ನಾಗಿ ಚೇಷ್ಟೆ ಮಾಡುವವನು ಅಂತ. ಅನ ಅಂತಂದ್ರೇನು? ಚೇಷ್ಟೆ ಮಾಡುವವನು. ಹೌದಾ? ಜೀವರಲ್ಲಿದ್ದು ಚೇಷ್ಟೆ ಮಾಡ್ತಾ ಇರೋದು ಯಾರಪ್ಪ? ಇಂದ್ರಿಯಗಳು ಚೇಷ್ಟೆ ಮಾಡ್ತಾ ಇದೆಯಾ? ಇಂದ್ರಿಯಗಳು ಚೇಷ್ಟೆ ಮಾಡ್ತಾ ಇದೆ ಅಂದರೆ ಶವಾನು ಚೇಷ್ಟೆ ಮಾಡಬೇಕಾಗಿತ್ತು. ಹಾಗಾಗಿ ಇಂದ್ರಿಯಗಳಿಗೆ ಸಾಮರ್ಥ್ಯ ಇಲ್ಲ. ಇಂದ್ರಿಯಗಳು ಸ್ವತಃ ಚೇಷ್ಟೆ ಮಾಡಲಾರವು, ಜಡಾವು ಮಾಡಲಾರವು. ಇಂದ್ರಿಯಗಳು ಚೇಷ್ಟೆ ಮಾಡಬೇಕು ಅಂತಂದರೆ ಅಲ್ಲಿ ಪ್ರಾಣ ಇದ್ದಾಗ ಮಾತ್ರ. ಹೌದಾ? ಪ್ರಾಣ ಇದ್ದಾಗ ಮಾತ್ರ. ಹಾಗಾಗಿ ಚೇಷ್ಟಕ, ಸರ್ವಚೇಷ್ಟಕತ್ವ ಯಾರಲ್ಲಿ ಬಂತು? ಮುಖ್ಯ ಪ್ರಾಣದೇವರಲ್ಲಿ ಬಂತು. ಹಾಗಾಗಿ ಅನ ಅಂತಂದರೆ ಮುಖ್ಯ ಪ್ರಾಣ ಅಂತರ್ಥ. ಮುಖ್ಯ ಪ್ರಾಣ ಅವನು ಏನಾಗಿದ್ದಾನೆ? ಎಲ್ಲರನ್ನೂ ಪ್ರೇರೇಪಿಸುವವನಾಗಿ ಮುಖ್ಯ ಪ್ರಾಣ ಅವನು. ನ ಅನ, ಅವನನ್ನು ಯಾರು ಇಲ್ಲ ಅಂತಾರೋ ಅವರು ಸಜ್ಜನರಲ್ಲ. ಅವನು ಇದ್ದೇ ಎಲ್ಲ ಚೇಷ್ಟೆ ಮಾಡ್ತಾ ಇದ್ದಾನೆ ನನ್ನೊಳಗೆ ಅಂತ ತಿಳ್ಕೊಳ್ತಾನೋ ಅವನು ಸಜ್ಜನ. ಈಗ ಭಗವಂತನ ಬಗ್ಗೆ ಹೇಳಿದ್ವಿ, ಮುಖ್ಯ ಪ್ರಾಣದೇವರಲ್ಲೂ ಯಾವ ಭಾವ ಇರಬೇಕು ಅಂತ ತೋರಿಸ್ತಾ ಇದ್ದಾರೆ ವ್ಯಾಸರಾಜರು. ಭಗವಂತನನ್ನು ಈಶಾ ನಾನು ದಾಸ ಅಂತ ತಿಳಿಯುವುದು ಒಂದು ಭಾಗದ ಅರ್ಥ. ಈಗ ಇನ್ನೊಂದು ಅರ್ಥ ಹೇಳ್ತಾ ಇದ್ದೇವೆ. ನಮ್ಮ ಚೇಷ್ಟೆಗೆ ಮೂಲ ಕಾರಣನಾದವನು ಯಾರೋ ಅವನು ಮುಖ್ಯ ಪ್ರಾಣನು. ಈ ತಾತ್ಪರ್ಯ ಬರಬೇಕೀಗ. ಹೌದಾ? ನಮ್ಮ ಚೇಷ್ಟೆಗೆ ಮುಖ್ಯ ಕಾರಣನಾದವನು ಯಾರು? ಮುಖ್ಯ ಪ್ರಾಣ. ನ ಅನ ಅಂದರೆ ನಮಗೆಲ್ಲರಿಗೂ ನಮ್ಮ ಚೇಷ್ಟೆಗಳಿಗೆ ಕಾರಣನಾದವನು ಮುಖ್ಯ ಪ್ರಾಣನು. ಆದರೆ ಭಗವಂತ ನಾನಾ, ಅವನಿಗೆ ಅನ ಇಲ್ಲ. ಅವನನ್ನು ಯಾರೂ ಪ್ರೇರೇಪಣೆ ಮಾಡಿ ಚೇಷ್ಟೆ ಮಾಡಿಸುವವರು ಯಾರೂ ಇಲ್ಲ. ಅದಕ್ಕೆ ನಾನಾ ಅಂತ ಭಗವಂತನಿಗೆ ಹೆಸರು. ನಾನಾ ಅಂತ ಭಗವಂತನಿಗೆ ಹೆಸರು. ಯಾಕೆ? ಅವನನ್ನು ಚೇಷ್ಟೆ ಮಾಡಿಸುವವರು ಯಾರಿದ್ದಾರೆ? ಭಗವಂತನನ್ನು ಪ್ರೇರೇಪಣೆ ಮಾಡಿ, ಅವನ ಇಂದ್ರಿಯಗಳನ್ನು ಪ್ರೇರೇಪಣೆ ಮಾಡಿ ಅವನ ಕೈಲಿ ಚೇಷ್ಟೆ ಮಾಡಿಸುವವರು ಅಂತ ಯಾರಾದರೂ ಇದ್ದಾರೇನ್ರಿ ಭಗವಂತನಿಗೆ? ನಮಗಿದ್ದಾನೆ, ನಮಗೆ ಪ್ರಾಣ ಇದ್ದಾನೆ. ಭಗವಂತನಿಗೆ ಇನ್ನೊಬ್ಬ ಪ್ರೇರಕನು ಇಲ್ಲ. ಹಾಗಾಗಿ ಭಗವಂತನ ಹೆಸರೇನು? ನಾನಾ ಅಂತ ಅವನಿಗೆ ಹೆಸರು. ನಾನಾ ನಾನಿ ಅಂತೆಲ್ಲ ಕರೀತಾರಲ್ಲ ಈ ಕಾಲದಲ್ಲಿ. ನಾನಾ ನಾನಿ ಅಂದರೆ ಏನು ಅಂತಂದರೆ, ಯಾರು ಸರ್ವತಂತ್ರ ಸ್ವತಂತ್ರರೋ, ಯಾರಿಗೆ ಚೇಷ್ಟೆ ಮಾಡಲಿಕ್ಕೆ ಇನ್ನೊಬ್ಬರ ಪ್ರೇರಣೆ ಬೇಕಿಲ್ಲವೋ ಅವನು ನಾನಾ. ಹೌದಾ? ಮನೆ ಯಜಮಾನಿಗೆ ತಾನೇ ನಾನಾ ಅನ್ನೋದು. ಅಂದರೆ ಅವನೇ ಎಲ್ಲ ಡಿಸಿಷನ್ ಮೇಕರ್. ಅವನನ್ನು ಡಿಸಿಷನ್ ತಗೊಳ್ಳಲಿಕ್ಕೆ ಯಾರೂ ಪ್ರೇರಣೆ ಮಾಡಬೇಕಾಗಿಲ್ಲ. ಅವನಿಗೆ ಸ್ವಾತಂತ್ರ್ಯ ಇದೆ, ಯಜಮಾನ ಅವನು. ಹೌದಾ? ಅದೇ ತಾತ್ಪರ್ಯ. ನಾನಾ ಅಂತಂದ್ರೆ ಅರ್ಥ ಏನು? ನಾನಾ ಅಂತಾನೆ ತಾತ ಅಂತಾನೆ ಅರ್ಥ, ಯಜಮಾನ ಅಂತಾನೆ ಅರ್ಥ. ಅಂದರೆ ಯಾರಿಗೆ ಇನ್ನೊಬ್ಬ ಚೇಷ್ಟಕನು, ಇನ್ನೊಬ್ಬ ಪ್ರೇರಕನು ಇಲ್ಲವೋ ಅವನು ನಾನಾ. ನೋಡಿ ವ್ಯಾಸರಾಜರು ಬರೀತಾ ಇರತಕ್ಕಂಥ ತಾತ್ಪರ್ಯ. ನಾನಾ ಅಂತಂದರೆ ಭಗವಂತ. ಅವನು ಆದೇಶಗತೈಹಿ, ನಾನಾ ದೇಶಗತೈಹಿ ಅನ್ನೋದನ್ನು ನಾನಾ ಭಗವಂತ, ಭಗವಂತನ ಆದೇಶ ಅಂತ ಆಗೋಯ್ತು ಈಗ ಶಬ್ದಾರ್ಥ. ನಾನಾ ದೇಶ ಹೊಟ್ಟೋಗ್ಬಿಡ್ತು, ನಾನಾ ಆದೇಶ ಅಂತ ಆಗೋಯ್ತು ಈಗ ವ್ಯಾಸರಾಜರು ಬರೆಯೋ ಕ್ರಮ ಅದು. ನಾನಾ ಭಗವಂತನ ಆದೇಶ ಗತೈಹಿ ಉಳ್ಳವರಾಗಿ ಅಂತರ್ಥ. ಭಗವಂತನ ಆದೇಶವುಳ್ಳವರಾಗಿ ಮುಖ್ಯ ಪ್ರಾಣದೇವರು ಬಂದು ಅಲ್ಲಿ ನೆಲೆಸಿದರು ಅಂತ ಅರ್ಥ. ಅಲ್ಲಿ ಭಗವಂತ ಆದೇಶ ಕೊಟ್ಟ ಮುಖ್ಯ ಪ್ರಾಣದೇವರಿಗೆ, ಹೋಗು ಆ ಚಕ್ರತೀರ್ಥದ ಬಳಿಗೆ ಹೋಗು, ಅಲ್ಲಿ ನನ್ನ ಭಕ್ತ ವ್ಯಾಸರಾಜ ಇದ್ದಾನೆ, ಅವನಿಗೆ ಒಲಿದು ಹೋಗು ಅಂತ ಭಗವಂತ ಆದೇಶ ಕೊಟ್ಟ. ಅದಕ್ಕೆ ಅಲ್ಲಿ ಮುಖ್ಯ ಪ್ರಾಣ ಬಂದ ಅಂತ ಆಗೋಯ್ತು ಈಗ. ನಾನಾದೇಶಾಗತೈಹಿ ಅಂತಂದರೆ ಭಗವಂತನ ಆದೇಶವುಳ್ಳವರಾದ ಹನುಮಂತ ದೇವರ ಬಳಿಗೆ ಬಂದು, ಭಗವಂತನಿಗೆ ಯಾರೂ ಪ್ರೇರಕರು ಇಲ್ಲ, ಎಲ್ಲರೂ ಭಗವಂತನ ಆದೇಶವನ್ನು ಅನುಸರಣ ಮಾಡತಕ್ಕಂಥವರು ಎಂಬುದಾಗಿ ಸೇವ್ಯಮಾನೈಹಿ ಸದ್ಭಿಹಿ ಅಂದರು. ಈ ಜ್ಞಾನ ಇರಬೇಕು. ಮುಖ್ಯ ಪ್ರಾಣದೇವರ ಹತ್ರ ಹೋಗಬೇಕಾದ್ರೆ ಮೊದಲನೇ ಜ್ಞಾನ ಏನಿರಬೇಕು? ಈಶ ದಾಸ ಭಾವ. ಭಗವಂತ ಈಶ, ನಾನು ದಾಸ ಎಂಬತಕ್ಕಂಥ ಜ್ಞಾನವುಳ್ಳವರಾಗಿ ಹೋಗಬೇಕು. ಎರಡನೇ ಭಾವ ಏನು? ಭಗವಂತನಿಗೆ ಯಾರೂ ಪ್ರೇರಕರು ಇಲ್ಲ, ಎಲ್ಲರೂ ಭಗವಂತನ ಆದೇಶಾನುಸಾರವಾಗಿ ನಡೆಯುವವರು. ಈ ಎರಡೂ ತಿಳಿದವನಾಗಿ ಮುಖ್ಯ ಪ್ರಾಣದೇವರ ಹತ್ರ ಹೋಗು. ಈ ಸಂದೇಶ ಕೊಡ್ತಾ ಇದ್ದಾರೆ ವ್ಯಾಸರಾಜರು. ನಾನಾ ದೇಶಾಗತೈ ಸದ್ಭಿಹಿ
ಸೇವ್ಯಮಾನಂ ನೃಪೋತ್ತಮೈ. ಇದನ್ನು ತಿಳಿದವನೇ ರಾಜ, ಅದಕ್ಕೆ ನೃಪ ಅಂತಂದರು. ಯಾರಿಗೆ ಈ ಜ್ಞಾನ ಇರ್ತದೆ ಅವನು ಸಜ್ಜನ, ಅವನೇ ರಾಜ. ಭಗವಂತನಿಗೆ ಯಾರೂ ಪ್ರೇರಕರು ಇಲ್ಲ, ಎಲ್ಲರೂ ಭಗವಂತನ ಪ್ರೇರಣೆಯಿಂದನೇ ನಡೆದುಕೊಳ್ಳುವವರು. ಈ ಎರಡು ಜ್ಞಾನ ಇರಬೇಕು ಅಂತ ಹೇಳ್ತಿದ್ದಾರೆ. ಮುಖ್ಯಪ್ರಾಣದೇವರ ಸೇವೆ ಮಾಡುವವರಿಗೆ ಈ ಎರಡು ಪ್ರಧಾನವಾದ ಜ್ಞಾನಗಳು ಇರಬೇಕು. ಯಾರು ಕೊಡ್ತಾರೆ ಈ ಸಂದೇಶ? ಸುಮ್ಮನೆ ಸುತ್ತೋದು 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 ಸುತ್ತೋದು. ಎಷ್ಟಿಗೆ 108 ನಮಸ್ಕಾರ ಹಾಕಿದೆ, ಏನು ಬಂತು ಪ್ರಯೋಜನ? ಒಳಗಡೆ ಈ ಎರಡು ಜ್ಞಾನ ಇಟ್ಟುಕೊಂಡೇ ಹಾಕಬೇಕು. ಏನು? ಭಗವಂತ ಈಶ, ನಾವು ದಾಸರು ಒಂದು. ಭಗವಂತ ಅನ್ಯ ಪ್ರೇರಕರು ಇಲ್ಲದವನು, ನಾವೆಲ್ಲರೂ ಭಗವಂತನ ಪ್ರೇರಣಾನುಸಾರವಾಗಿ ನಡೆಯುವವರು. ಇದು ಎರಡನೇ ಸಂದೇಶ. ಈ ಎರಡೂ ಸಂದೇಶಗಳಿಂದ ಯುಕ್ತನಾದವನು, ಇದೆರಡೂ ಭಗವಂತನ ಆದೇಶಗಳು. ಇದನ್ನು ಚೆನ್ನಾಗಿ ಯಾರು ಉಳ್ಳವನಾಗಿರ್ತಾನೆ ಅವನೇ ಸಜ್ಜನ. ಅಂಥವನಿಂದ ಮುಖ್ಯಪ್ರಾಣದೇವರು ಸೇವ್ಯಮಾನಂ ಅಂತ, ಮುಖ್ಯಪ್ರಾಣದೇವರು ಅಂಥವನಿಂದ ಸೇವೆಯನ್ನು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ವ್ಯಾಸರಾಜರದು. ಇದೊಂದು ಸೌಂದರ್ಯ ಆ ಶಬ್ದದಲ್ಲಿರೋದು. ನಾನಾ ದೇಶ ಗತೈ ಸದ್ಭಿಹಿ. ಹಾಗಾಗಿ ಸದ್ಭಿಹಿ, ಸಜ್ಜನರು ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥವನ್ನು ವ್ಯಾಸರಾಜ ಗುರು ಸಾರ್ವಭೌಮರು ಕೊಡ್ತಾ ಇದ್ದಾರೆ. ನೃಪೋತ್ತಮೈಹಿ ಅಂತಂದರು. ಹೌದು, ನೃಪೋತ್ತಮರು ಅಂತಂದರೆ ಯಾರು? ಉತ್ತಮ ರಾಜರುಗಳು ಅಂತ ಸಾಮಾನ್ಯ ಅರ್ಥ. ಉತ್ತಮರಾಗಿರ್ತಕ್ಕಂಥ ರಾಜರುಗಳಿಂದ ಸಂಸೇವ್ಯಮಾನರು ಆಗಿದ್ದಾರೆ ಅಂತ ಅರ್ಥ. ಯಾರು ರಾಜರುಗಳು ಅಂದರೆ ಯಾರು? ನೃಪ ರಾಜ, ನೃಪೋತ್ತಮ ಚಕ್ರವರ್ತಿ. ರಾಜರುಗಳಿಗೆಲ್ಲ ಉತ್ಕೃಷ್ಟನಾದವನು, ಉತ್ತಮನಾದವನು ಚಕ್ರವರ್ತಿ. ಹೌದಲ್ಲ? ಧರ್ಮರಾಜರನ್ನು ಏನಂತ ಕರೆದರು? ಮಹಾಭಾರತ ಕಥಾ ಪ್ರಪಂಚದಲ್ಲಿ ಧರ್ಮರಾಜರಿಗೆ ಏನಪ್ಪ ಬಿರುದು? ಸಮ್ರಾಟ್ ಅಂತ ಕರೆದಿದ್ದಾರೆ. ವೇದವ್ಯಾಸ ದೇವರು ಧರ್ಮರಾಜರನ್ನು ಸಮ್ರಾಟ್ ಅಂತ ಕರೆದಿದ್ದಾರೆ. ಚಕ್ರವರ್ತಿ ಸಮ್ರಾಟ್ ಅಂತ ಕರೀತಾರೆ ಅವನನ್ನು. ಹೌದಾ? ಯಾಕೆ ಕರೆದಿದ್ದಾರೆ ಚಕ್ರವರ್ತಿ ಸಮ್ರಾಟ್ ಅಂತ? ಎಲ್ಲ ರಾಜರುಗಳನ್ನು ರಾಜಸೂಯ ಉಳಿದೆಲ್ಲ ರಾಜರುಗಳನ್ನು ತನ್ನ ವಶ ಮಾಡಿಕೊಂಡು ರಾಜರುಗಳಿಗೆ ರಾಜನಾಗಿ ಮೆರೆದವನವನು ಧರ್ಮರಾಜ ಭೀಮಸೇನ ದೇವರು. ಹಾಗಾಗಿ ಚಕ್ರವರ್ತಿ ಸಮ್ರಾಟ್ ಅಂತ ಕರೀತಾರೆ. ಹಾಗಾಗಿ ನೃಪೋತ್ತಮರು ಅಂತಂದರೆ ಯಾರು? ಚಕ್ರವರ್ತಿಗಳು ಅಂತ ಅರ್ಥ. ಅಥವಾ ನೃಪೋತ್ತಮರು ಚಕ್ರವರ್ತಿಗಳಿಗಿಂತ ಉತ್ತಮರಾದವರು ಯಾರು? ಚಕ್ರವರ್ತಿಗಳಿಗಿಂತ ಉತ್ತಮರಾದವರು ಅಂತಂದರೆ ಯಾರಾಗ್ತಾರೆ? ಮನುಷ್ಯೋತ್ತಮರು ಅಂತ ಆಗ್ತಾರೆ. ನೃಪೋತ್ತಮ ಅವರಿಗಿಂತ ಉತ್ತಮರಾದವರು ಅಂದರೆ ಯಾರಾಗ್ತಾರೆ? ಪಿತೃದೇವತೆಗಳು ಅಂತ ಆಗ್ತಾರೆ. ಅವರಿಗಿಂತ ಉತ್ತಮರಾದವರು ಅಂದರೆ ಯಾರಾಗ್ತಾರೆ? ದೇವತೆಗಳು ಅಂತ ಆಗ್ತಾರೆ. ಅಥವಾ ಮಧ್ಯದಲ್ಲಿ ಋಷಿಗಳು ಅಂತ ಆಗ್ತಾರೆ. ಅವರಿಗಿಂತ ಉತ್ತಮರಾದವರು ದೇವತೆಗಳು. ಅಂದರೆ ಏನಾಯಿತು? ದೇವರ್ಷಿ ಪಿತೃಪನರಾಹ ಇತಿ ಮುಕ್ತಾಸ್ತು ಪಂಚಧಾ. ಆಚಾರ್ಯರು ಹೇಳಿರ್ತಕ್ಕಂಥ ಮಾತು ಆಚಾರ್ಯ ಸ್ವರ್ಮದಲ್ಲಿ ಹೇಳ್ತಾ ಇದ್ದಾರೆ. 5 ಜನ ಮುಕ್ತಿಯೋಗ್ಯರಿದ್ದಾರೆ, ಅವರೆಲ್ಲರೂ ನೃಪೋತ್ತಮರೇ. ನೃಪೋತ್ತಮ ಶಬ್ದದಿಂದ ಯಾರ್ಯಾರನ್ನು ತಗೋಬೇಕು? ನೃಪೋತ್ತಮ ಶಬ್ದದಿಂದ ಮನುಷ್ಯೋತ್ತಮರನ್ನು ತಗೋಬೇಕು, ಚಕ್ರವರ್ತಿಗಳನ್ನು ತಗೋಬೇಕು, ಋಷಿಗಳನ್ನು ತಗೋಬೇಕು. ದೇವ ಋಷಿ ಪಿತೃಪನರಾಹ. ಹೌದಾ? ಇನ್ನು ಪಿತೃದೇವತೆಗಳನ್ನು ತಗೋಬೇಕು, ದೇವತೆಗಳನ್ನು ತಗೋಬೇಕು. 5 ವರ್ಗನ ತಗೋಬೇಕು. ನೋಡ್ರಿ, ಇವರು 5 ವರ್ಗದಿಂದಲೂ ಪೂಜಿತನಾಗಿರ್ತಕ್ಕಂತಹ ಜೀವೋತ್ತಮ ಯಾರು? ಮುಖ್ಯಪ್ರಾಣ. ಅದನ್ನೇ ವ್ಯಾಸರಾಜ ಗುರು ಸಾರ್ವಭೌಮರು ನೃಪೋತ್ತಮ ಅನ್ನೋ ಒಂದು ಶಬ್ದದಿಂದ ಇಟ್ಬಿಟ್ರು. ನೃಪ ಉತ್ತಮರು, ರಾಜೋತ್ತಮರು ಅಂತಂದರೆ ಇವರು 5 ಜನ ಆಗ್ತಾರೆ. ದೇವ ಋಷಿ ಪಿತೃ ಪ ನರಾಹ. ದೇವ ಋಷಿ ಪಿತೃದೇವತೆಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು. ಈ 5 ವರ್ಗದಿಂದಲೂ ಚೆನ್ನಾಗಿ ಪೂಜಿತರಾಗ್ತಾ ಇದ್ದಾರೆ. ನಾವು ಹೋಗಿ ಏನು ಪೂಜೆ ಮಾಡ್ತಾ ಇಲ್ಲ. ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ ನಾವೇನೋ ಮನುಷ್ಯರೆಲ್ಲ ಗುಂಪು ಹಾಕ್ಕೊಂಡು ಹೋಗಿ ಅಲ್ಲೊಂದಷ್ಟು ದಾಂಧಲೆ ಮಾಡಿ ಬರ್ತಾ ಇದ್ದೀವಿ ಅಷ್ಟೇ ಹೊರತು ನಿಜವಾಗಿಯೂ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಆ ಮುಖ್ಯಪ್ರಾಣದೇವರ ಆ ಗುಡಿಯಲ್ಲಿ ಮುಖ್ಯಪ್ರಾಣದೇವರ ಸೇವಾ ಪೂಜಾ ಮಾಡ್ತಾ ಇರತಕ್ಕಂಥವ್ರು ಯಾರಾಗಿದ್ದಾರೆ? ಈ ನೃಪೋತ್ತಮರು. ದೇವ ಋಷಿ ಪಿತೃಪ ನರಾಹ, 5 ವರ್ಗದವರು ಪೂಜೆ ಮಾಡ್ತಾ ಇದ್ದಾರಲ್ಲಿ. ಇಂತಹ ದಿವ್ಯಕ್ಷೇತ್ರ ವ್ಯಾಸರಾಜ ಗುರು ಸಾರ್ವಭೌಮರು ತೋರಿಸ್ತಾ ಇದ್ದಾರೆ. ಅಂತಹ ನಾನಾ ದೇಶಾಗತೈ ಸದ್ಭಿಹಿ ಸೇವ್ಯಮಾನಂ ನೃಪೋತ್ತಮೈ. ಏನೇನು ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲ? ಧೂಪ ದೀಪಾದಿ ನೈವೇದ್ಯೈ ಪಂಚಖಾದ್ಯೈಶ್ಚ ಶಕ್ತಿತಃ. ಧೂಪ ದೀಪ ನೈವೇದ್ಯಾದಿಗಳಿಂದ ಮಾಡ್ತಿದ್ದಾರೆ. ಅದರ ತಾತ್ಪರ್ಯನೇ ಬೇರೆ. ಧೂಪ ಹಾಕಿಬಿಟ್ರು, ದೀಪ ಹಚ್ಚಿಬಿಡ್ತಾರೆ, ತೊಗೊಂಡು ಒಂದಷ್ಟು ನೈವೇದ್ಯ ಇಟ್ಟು ಬಂದುಬಿಡ್ತಾರೆ. ಅದರಲ್ಲೂ ಪಂಚಕಜ್ಜ ನೈವೇದ್ಯ ಅಂತ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ, ಬಾದಾಮಿ 5 ಇಟ್ಬಿಟ್ಟು ನೈವೇದ್ಯ ಮಾಡೋದು ಅಂತ ಒಂದು ಪದ್ಧತಿಯಲ್ಲಿ ಇದು. ಅಷ್ಟೇನೇನು?
ಅದನ್ನು ಧೂಪದೀಪ ನೈವೇದ್ಯ ಅಂತ ಬರಿಬೇಕೇನು ವ್ಯಾಸರಾಜರು? ಇಲ್ಲ, ವ್ಯಾಸರಾಜಗುರು ಸಾರ್ವಭೌಮರ ತಾತ್ಪರ್ಯನೇ ಚಂದ. ಅವರು ಧೂಪ ಶಬ್ದಕ್ಕೆ ಏನರ್ಥ? ಧೂತ್ಕಾರಾತ್ ಧೂಪ ಇತಿ ಉಚ್ಯತೆ. ಧೂತ್ಕಾರಾತ್ ಧೂಪ. ಏನು ಧೂತ್ಕಾರ ಅಂತಂದರೆ ಆರ್ಭಟ ಅಂತ ಅರ್ಥ. ಧೂತ್ಕಾರಕ್ಕೆ ಏನರ್ಥ? ಆರ್ಭಟ ಮಾಡೋದು ಅಂತಾರೆ. ಆರ್ಭಟ ಮಾಡಬೇಡ, ಧೂತ್ಕಾರ ಮಾಡಬೇಡ ಅಂತ ತಾತ್ಪರ್ಯ. ಧೂಪ, ಧೂತ್ಕಾರ ಮಾಡತಕ್ಕಂಥದ್ದಕ್ಕೆ ಧೂಪ ಅಂತ ಹೆಸರು. ಯಾರು ಆರ್ಭಟಿಸುವುದರಲ್ಲಿ ಒಡೆಯನೋ ಯಜಮಾನನೋ, ಆರ್ಭಟಿಸುವವರಲ್ಲೆಲ್ಲ ಶ್ರೇಷ್ಠನಾದವನು ಅಂತ. ಅಂದ್ರೇನು? ಒಡೆಯ ಅಂತ ಅರ್ಥ. ಅಂದರೆ ಪಾಲಕ ಅಂತ ಅರ್ಥ. ಏನು? ಆರ್ಭಟಿಸಿ ಒಡೆತನ ತೋರಿಸ್ತಕ್ಕಂಥವನು. ಯಾರವನು? ಭಗವಂತ. ಭಗವಂತ ನರಸಿಂಹದೇವರ ಆರ್ಭಟ ಕೇಳಿದರೆ ಸಾಕಲ್ಲ. ದಾದಹ ನರಸಿಂಹ ಸಖ್ಯವೀರ್ಯಾಹಿತಂ ಮೇ ಝಂ 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 ಝಂಕಾರಂ ಜಶಿ ಜಶಿ ಜಶಿತಂ ಜಾನುದೇಶಂಜಕಾರಂ ಹೇಳ್ತಾರಲ್ಲ, ಏನು ಗುಡುಗುಡಿಸಿ ಬರ್ತಾನೆ ನಮ್ಮಪ್ಪ. ಹಾಗಾಗಿ ಧೂತ್ಕಾರ ಮಾಡ್ತಕ್ಕಂಥವನು. ಅಂದರೆ ಯಾಕೆ ಮಾಡ್ತಾನೆ ಪರಮಾತ್ಮ ಧೂತ್ಕಾರ? ಆರ್ಭಟವನ್ನು ಯಾಕೆ ಮಾಡ್ತಾನೆ ಅಂದರೆ ದೋಷಗಳನ್ನು ಓಡಿಸಲಿಕ್ಕೆ. ಹೌದಲ್ಲ, ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಹೇಳ್ತೀವಿ, ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ ಜೇತ್ತಮಿತ ಸಜ್ಞಾನ ಸುಖಶಕ್ತಿ ವಿಯೋನಿಧಿ ಅಂತ ಸ್ತೋತ್ರ ಮಾಡ್ತೇವೆ. ಅವನು ನಮ್ಮ ಅಜ್ಞಾನಗಳನ್ನು ಹೋಗಲಾಡಿಸ್ತಕ್ಕಂಥ ದೇವತೆ ಪರಮಾತ್ಮ. ಹಾಗಾಗಿ ದೋಷಗಳು ಅದನ್ನು ತನ್ನ ಫುತ್ಕಾರದಿಂದ ಓಡಿಸಿಬಿಡ್ತಾ ಇದ್ದಾನೆ. ಹಾಗಾಗಿ ಧೂಪ ಅಂತ ಭಗವಂತನಿಗೆ ಹೆಸರು. ಈ ಜ್ಞಾನ ಇದ್ದರೆ ಭಗವಂತನಿಗೆ ಧೂಪ ಕೊಟ್ವಿ ಅಂತ, ಇಲ್ಲಾಂದರೆ ಹೊಗೆ ಹಾಕಿದ್ವಿ ಅಂತ ಅಷ್ಟೇ. ಒಂದಷ್ಟು ಅಂಗಡಿ ಸಾಂಬ್ರಾಣಿ ಇತ್ತು, ತಂದ್ವಿ, ಸುರಿದ್ವಿ, ದೇವ್ರ ಮುಂದೆ ಹೊಗೆ ಹಾಕಿದ್ವಿ ಅಂತ. ಧೂಪದ ಅರ್ಥ ಏನು? ಭಗವಂತ ದೋಷಗಳನ್ನು ತನ್ನ ಫುತ್ಕಾರ ಮಾತ್ರದಿಂದ ಹೋಗಲಾಡಿಸುವವನು. ತನ್ನ ಗರ್ಜನೆ ವಿಶೇಷದಿಂದ ಭಗವಂತ ನಮ್ಮ ಅನಿಷ್ಟಗಳನ್ನು ದೂರ ಮಾಡೋದರಿಂದ ಧೂಪ ಧೂಪ ಅಂತ ಕರೀತಾರೆ. ಆ ಅನುಸಂಧಾನವುಳ್ಳವರಾಗಿ ಧೂಪ ಹಾಕಬೇಕಂತೆ ಮುಖ್ಯ ಪ್ರಾಣದೇವರು ಅಂಥವರೇ. ಏನು ಗರ್ಜನೆ ಮುಖ್ಯ ಪ್ರಾಣದೇವರದ್ದು! ಆ ರಾಮಾಯಣ ಕಥಾಪ್ರಸಂಗದಲ್ಲಿ, ಆ ಭೀಮಸೇನ ದೇವರ ಕಥಾಪ್ರಸಂಗದಲ್ಲಿ ಅಬ್ಬಾ ಏನು ಗರ್ಜನೆ ಮಾಡಿದ್ದಾರವರು. ಹೊಟ್ಟೆ ಶೀಲಿ ಹೋಗ್ತಿತ್ತಂತೆ. ವಿರೋಧ ಪಕ್ಷದಲ್ಲಿದ್ದವರ ರಾಕ್ಷಸರ ಹೊಟ್ಟೆಗಳು ಹೊಡೆದೋಗ್ತಿತ್ತು ಅವ್ರ ಕಿರ್ಚಾಟಕ್ಕೆ. ಅವರ ಭೀಮಸೇನ ದೇವರ ಆರ್ಭಟಕ್ಕೆ ಎಲ್ಲರೂ ಕೂಡ ಮಲಮೂತ್ರ ಮಾಡಿಕೊಂಡ್ಬಿಡ್ತಿದ್ದರಂತೆ. ಭಾರತದಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ಗರ್ಜನೆ ಮುಖ್ಯ ಪ್ರಾಣದೇವರದು. ಅದನ್ನು ಅನುಸಂಧಾನ ಮಾಡ್ತಾ ಮುಖ್ಯ ಪ್ರಾಣದೇವರಿಗೆ ಕೊಡ್ತಕ್ಕಂತಹ ಧೂಪ ಇದೆಯಲ್ಲ, ಇದನ್ನೇ ಫುತ್ಕಾರ ಅಂತ ಕರಿತಾ ಇರೋದು. ಧೂಪ, ದೀಪ ಪ್ರಕಾಶಮಾನ. ದೀಪ ಅಂತಂದ್ರೆ ಏನು? ಪ್ರಕಾಶ ಅಂತರ್ಥ. ದೀಪ ಹಚ್ಚೋದು ಅಂತಂದ್ರೇನು? ಜ್ಞಾನ ಪ್ರಕಾಶ. ಆ ಜ್ಞಾನ ಪ್ರಕಾಶ ದೀಪ. ಹಾಗಾಗಿ ಭಗವಂತ ಸದಾ ಪ್ರಕಾಶಮಾನನಾದವನು ಭಗವಂತನು. ಹಾಗಾಗಿ ಅವನಿಗೆ ದೀಪ ಅಂತ ಹೆಸರು. ಅಥವಾ ಆದಿ ಅಂದರು. ಧೂಪ ದೀಪಾದಿ. ಆದಿ ಶಬ್ದಕ್ಕೆ ತಾತ್ಪರ್ಯ ಏನು? ಆದಿ ಕಾರಣ. ಭಗವಂತನನ್ನು ಜಗತ್ತಿಗೆ ಆದಿ ಕಾರಣನು. ಹಾಗಾಗಿ ಆದಿ ಅಂತ ಭಗವಂತನಿಗೆ ಹೆಸರು. ಹೌದಾ? ವಿಷ್ಣು ಸಹಸ್ರನಾಮದಲ್ಲೂ ಆದಿ ಅಂತ ಭಗವಂತನಿಗೆ ಹೆಸರು. ಆದಿ ಕಾರಣನಾದ್ದರಿಂದ ಆದಿ. ಹಾಗಾಗಿ ಧೂತ್ಕಾರಾತು ಧೂಪ, ಪ್ರಕಾಶಮಾನತ್ವಾತು ದೀಪ, ಆದಿಕಾರಣತ್ವಾತ್ ಆದಿ. ಧೂಪ ದೀಪಾದಿ ಅಂದ್ರೇನಾಯಿತು? ಈ ಮೂರು ಆಯಿತು ಭಗವಂತನ ಗುಣವಿಶೇಷಗಳು ಅಂತಾಯಿತು. ಇಂತಹ ಭಗವಂತನ ಗುಣವಿಶೇಷಣಗಳಿಂದ ಯುಕ್ತವಾಗಿ ಯಾರು ಭಗವಂತನನ್ನು ತಮಗೆ ತಾವು ನಿವೇದನೆ ಮಾಡಿಕೊಳ್ಳುತ್ತಾರೆ, ಸ್ವಾಮಿ ಎಲ್ಲವೂ ನೀನೇ ಅಂತ ತಮ್ಮನ್ನು ತಾವು ನಿವೇದನೆ ಮಾಡಿಕೊಳ್ಳುತ್ತಾರೆ, ಅವರ ಪೂಜೆಯನ್ನು ಚೆನ್ನಾಗಿ ಮುಖ್ಯ ಪ್ರಾಣದೇವರು ಸ್ವೀಕಾರ ಮಾಡ್ತಾರೆ ಅಂತ ಧೂಪದೀಪಾದಿ ನೈವೇದ್ಯೈಹಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸುಂದರವಾದ ವಿಶೇಷವನ್ನು ಹೇಳ್ತಿದ್ದಾರೆ. ಪಂಚಕಾದ್ಯೈಶ್ಚ ಭಕ್ತಿತಃ. ಏನು ಪಂಚಕಾದ್ಯೈಶ್ಚ ಭಕ್ತಿ ಸಹ? ಪಂಚಕಾದ್ಯ ಅಂತಂದ್ರೇನು? ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಕಲ್ಸಕ್ಕರೆ, ಬಾದಾಮಿನ ಅಲ್ಲ. ಅದಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ತಾತ್ಪರ್ಯ ಇದೆ. ಏನು ಪಂಚಖ ಅಂದರೆ ಏನು? ಅದರ ತಾತ್ಪರ್ಯದ ಜೊತೆಗೆ ನಾಳೆ ಮುಂದುವರಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.